ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಮತ್ತೊಬ್ಬ ನಾಯಕ ಬಿಜೆಪಿಯಲ್ಲಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ಅವರೇ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು. ಏಕವಚನದ ಸಂಸ್ಕೃತಿಯನ್ನ ಶುರು ಮಾಡಿದ್ದೆ ಸಿದ್ದರಾಮಯ್ಯ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡ್ತಾರೆ. ಆದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಏಕವಚನ ಬಳಕೆ ಬೇಡ ಅಂತ ನಾನು ಸಲಹೆಯನ್ನ ಕೊಡ್ತೀನಿ ಅಂತ ಗಂಗಾವತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತಿನ ಉತ್ಸಾಹದಲ್ಲಿ ದಾರಿ ತಪ್ಪಬೇಡಿ ಅಂತ ಇದು ತಾತ್ಪರ್ಯ ಇದ್ದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯಗೆ ಸಂಸ್ಕೃತಿ ಎಂಬ ಪದ ನೆನಪಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅದಕ್ಕೆ ನಾನು ಸ್ವಾಗತಿಸ್ತೀನಿ, ಐ ವೆಲ್ಕಮ್ ಆಲ್ ಆಫ್ ದೆಮ್ ಅಂತ ಅನಂತಕುಮಾರ್ ಹೆಗಡೆ ಅವರು ತಮ್ಮದೇ ದಾಟಿಯನ್ನ ಮುಂದುವರಿಸ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಟಾರ್ಗೆಟ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಮುಗಿಬಿದ್ರು. ಇದ್ಯಾವುದಕ್ಕೂ ಅಂಜದೆ ವಿಚಲಿತರಾಗದೆ ನನ್ನ ಸ್ಟೇಟ್ಮೆಂಟ್ಗಳಿಗೆ ನಾನು ಈಗಲೂ ಬದ್ಧ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ನಾನು ಸ್ವಾಗತಿಸ್ತೇನೆ ಅಂತ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ. ಈ ಕಾಂಗ್ರೆಸ್ನವರ ಕ್ರಿಟಿಸಿಸಮ್ ಏನಿದೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾನು ಅದನ್ನ ಸ್ವಾಗತಿಸ್ತೀನಿ. ತೀವ್ರ ಟೀಕೆ ಬೆನ್ನಲ್ಲೇ ಇದು ಅನಂತಕುಮಾರ್ ಹೆಗಡೆ ಅವರ ರಿಯಾಕ್ಷನ್ ಆಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ವಿಪರೀತವಾಗಿ ಬಳಸಬಾರದ ಅಥವಾ ಆಕ್ಷೇಪಾರ್ಹ ಕೆಲವು ಪದಗಳನ್ನ ಬಳಸಿ ನಿಂದಿಸಿದ್ರು. ಇದು ಕಾಂಗ್ರೆಸ್ ನಾಯಕರ ಸಿಟ್ಟಿಗೆ ಕಾರಣ ಆಗಿತ್ತು. ಆಮೇಲೆ ಸಾರ್ವಜನಿಕವಾಗಿ ಕೂಡ ಬಳಸುವಂತಹ ಪದದ ಮೇಲೆ ಜವಾಬ್ದಾರಿಯುತ ಸಂಸದರು ಅದಕ್ಕೆ ಹಾಗೂ ಜನಪ್ರತಿನಿಧಿಗಳು ಹಿಡ್ತಾ ಇಟ್ಕೊಳ್ಬೇಕು ಅಂತೆಲ್ಲ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಆ ಅಭಿಪ್ರಾಯಗಳ ಬೆನ್ನಲ್ಲೇ ತಮ್ಮ ಹಳೆಯ ಹೇಳಿಕೆಗಳಿಗೆ ತಾವು ಈಗಲೂ ಬದ್ಧ, ಕ್ರಿಟಿಸಿಸಮ್ ಓಕೆ, ಎಲ್ಲರೂ ವೆಲ್ಕಮ್ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ 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 ಧನ್ಯವಾದಗಳು. ಒನ್ ಲೈನ್ ಅಲ್ಲೇ ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ಅವರು ಸಿದ್ದರಾಮಯ್ಯ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿನ ಒಂದೇ ಲೈನಲ್ಲಿ ಮಾಡಿದ್ದಾರೆ. ಸಂಸ್ಕೃತಿ ಅನ್ನೋ ಪದದ ಅರ್ಥ ಈಗಲಾದರೂ ಅವ್ರಿಗೆ ನೆನಪಾಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಆ ಮೂಲಕ ನೋ ರಿಗ್ರೆಟ್ಸ್. ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿಗೆ ಐ ಆಮ್ ನಾಟ್ ರಿಗ್ರೆಟಿಂಗ್ ಅನ್ನೋ ತಾತ್ಪರ್ಯದಲ್ಲಿ ಅವರ ಮಾತಿನ ಅರ್ಥ ಇರೋದು ಗಮನಿಸಬಹುದು ನಾವು. ಸಿದ್ದರಾಮಯ್ಯಗೆ ಸಂಸ್ಕೃತಿ ಎಂಬ ಪದ ನೆನಪಾಯ್ತಲ್ಲ ಅಷ್ಟೇ ಸಾಕು ಬಿಡಿ ಅಂತ ಹೇಳಿದ್ದಾರೆ. ಹಾಗೆ ಯಾವ ನಾಯಕರು ಏನಂದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಮಾತಿನ ದಾಟಿ ಹೀಗೆ ಇರುತ್ತೆ ಅಂತ ಹೇಳಿ ಅನಂತಕುಮಾರ್ ಹೆಗಡೆ ಅವರು ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ. ಇನ್ನೂ ಮುಂದಿನ ದಿನಗಳಲ್ಲಿ ಅವ್ರ ಬಾಯಿಂದ ಇನ್ನೂ ಯಾವ್ಯಾವ ಶಬ್ದಗಳು ಯಾವ್ಯಾವ ವಿಚಾರಗಳು ಬರುತ್ತೋ ಗೊತ್ತಿಲ್ಲ. ಆದರೆ ಇತಿಹಾಸವನ್ನು ವ್ಯಾಖ್ಯಾನ ಮಾಡಬೇಡಿ ಅಂತ ಯಾರೂ ಹೇಳಕ್ಕೆ ಹೋಗಲ್ಲ. ಬಟ್ ವ್ಯಾಖ್ಯಾನ ಮಾಡಬೇಕಾದ್ರೆ ಬಳಸುವ ಪದಗಳ ಮೇಲೆ ಗಮನ ಇದ್ದರೆ ಮಾತಿನ ಉತ್ಸಾಹ ಸರಿಯಾಗೇ ಇರುತ್ತೆ. ಇಲ್ಲ ಅಂದರೆ ಈ ಥರ ಎಡವಟ್ಟುಗಳಿಗೆ ಕಾರಣ ಆಗುತ್ತೆ. ಆದರೂ ಅದನ್ನು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆಗೆ ಬಿಜೆಪಿ ನಾಯಕರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ, ಕೆಲವರು ಮಾತ್ರ ತಕ್ಕಮಟ್ಟಿಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ಮಾತಾಡಿಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್. ಕೈ ತೆಗೀರೋದು ಸರ್. ಆಮೇಲೆ ಸುಸಂಸ್ಕೃತ ಭಾಷೆ ಎಲ್ಲ ಉಪಯೋಗಿಸೋದಿಲ್ಲ ಅಂತ ನಿಮ್ಮ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಅಂದರೆ ನೀವು ಹೇಳಿದಂಥ ಮಾತುಗಳಿಗೆ ಸ್ವಾಗತ. ಕುಮಟಾದಲ್ಲಿ ಮಾತಾಡಿಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್. ಕೈ ತೆಗೀರೋದು
ಬಂದಿಲ್ಲ, ನೋಡ್ತೀನಿ. ಸರ್ ಆಮೇಲೆ ಸುಸಂಸ್ಕೃತ ಭಾಷೆ ಎಲ್ಲ ಅಥವಾ ಉಪಯೋಗಿಸೋದಿಲ್ಲ ಅಂತ ನಿಮ್ಮ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ. ಯಾಕಂದ್ರೆ